ನಮಸ್ಕಾರ ರೀ. ನಾನು ಗದಗ ಹೋದಾಗ ತೋಂಟದಾರ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮುಂದ್ಗಡೆ ಒಂದು ಒಳ್ಳೆ ಟಿಫಿನ್ ಸೆಂಟರ್ ಐತಂತ ಕೇಳ್ಪಟ್ಟಿದ್ದೆ. ಅದರ ಹೆಸರು ಆದಿತ್ಯ ಟಿಫಿನ್ ಸೆಂಟರ್. ಇಲ್ಲಿ ಅವಲಕ್ಕಿ ಜೊತೆ ಸಾಂಬಾರ್ ಮತ್ತು ಚಟ್ನಿ ಕೊಡ್ತಾರಂತ. ನೋಡೋಣ ಬರ್ರಿ. ಎಷ್ಟು ವರ್ಷ ಆತ್ರಿ ಸ್ಟಾರ್ಟ್ ಮಾಡಿ? ಸರ್ ಇಲ್ಲಿ ಒಟ್ಟು 10 ವರ್ಷ ಆದ್ರಿ ಮಾಡಿ. ಏನು ಸ್ಪೆಷಲ್ ರೀ ನಿಮ್ಮ ಕಡೆ? ಸರ್ ಇಡ್ಲಿ ವಡ ಬಿಟ್ಟು ಮೇನ್ ನಮ್ದು ಸ್ಪೆಷಲ್ ಅವಲಕ್ಕಿ ಏನೇನು ಹಾಕ್ತೀರಿ ಮಸಾಲೆ ಅದಕ್ಕೆ? ಸರ್ ರೆಗ್ಯುಲರ್ ರೀ ಮನ್ಯಾಗ ಇರ್ತಾರ. ಬಟ್ ನಮ್ದು ಏನು ಸರ್ ಹೈಜೆನಿಕ್ ಇಟ್ ಮೀನ್ಸ್ ಕ್ವಾಲಿಟಿ ಮೇಂಟೆನೆನ್ಸ್. ಆಯಿಲಿಂದ ಆಗಿರ್ಬೋದು, ಆಮೇಲೆ ನಾವು ಹಚ್ತಕ್ಕಂಥ ಉಳ್ಳಾಗಡ್ಡಿ ಆಗಿರ್ಬೋದು, ಆಮೇಲೆ ನಾವು ಕೊಡುವಂಥ ಒಗ್ಗರಣೆ ಅದು ಟೈಮಿಂಗ್ ಆಗಿರ್ಬೋದು. ಹಿಂಗೆ ಇಷ್ಟಕ್ಕೆ ಕೊಡ್ಬೇಕು, ಇಷ್ಟ ಬಾಯ್ಲ್ ಆಗ್ಬೇಕು ಉಳ್ಳಾಗಡ್ಡಿ, ಆ ಥರ ಎಲ್ಲ ಪ್ರೊಸೀಜರ್. ಬಟ್ ಎಲ್ಲರೂ ಯೂಸ್ ಮಾಡೋದು ನಾವು ಸ್ವಲ್ಪ ಇದ್ರಾಗ ಕ್ವಾಲಿಟಿ ಮೇಂಟೆನೆನ್ಸ್ ಹೈಜೀನ್ ಎಲ್ಲ ಮೇಂಟೈನ್ ಮಾಡಿ ಮಾಡ್ತಾರೆ. ಆಮೇಲೆ ಕಾಲೇಜ್ ಹುಡುಗರು ಭಾಳ ಬರ್ತಾರೇನ್ರಿ? ನಮ್ಮ ಅಂಗಡಿಗೆ ಈ ಏರಿಯಾದಾಗ ಈ ಭಾಗದಾಗ ಆಲ್ಮೋಸ್ಟ್ ಒಂದು 8-10 ಕಾಲೇಜ್ ಅದ. ಇಲ್ಲಿ ಪ್ಯಾರಾಮೆಡಿಕಲ್ ಬಸವೇಶ್ವರ ಆಗಿರ್ಬೋದು, ಇಲ್ಲಿ ಬ್ಯಾಕ್ ಸೈಡ್ ಸನ್ಮಾರ್ಗ PU ಕಾಲೇಜ್ ಆಗಿರ್ಬೋದು. ಸೊ ಇಲ್ಲೇ ನಿಯರ್ ಅಬೋ ಸಿಪೆಡ್, ಆಮೇಲೆ ನಮ್ಮ ಇದ್ರಿಗಂತೂ ನಮ್ಮ ಉತ್ತರ ಕನ್ನಡ ದೊಡ್ಡ ಕಾಲೇಜ್ TC ಕಾಲೇಜ್, ಇಂಜಿನಿಯರಿಂಗ್, ಆಮೇಲೆ ಡಿಪ್ಲೊಮಾ, ITI, ಸೊ ಪ್ರೈಮರಿ CBS ಸ್ಕೂಲು. ಸ್ವಲ್ಪ ಈ ಭಾಗದ ನಮ್ಗೆ ಸಿದ್ದಣ್ಣ ಅನ್ನೋದು ಜಾಸ್ತಿ. ಸಿದ್ದಣ್ಣ ಹೋಟೆಲ್ ಆದಿತ್ಯ ಅಂತ ಟಿಫಿನ್ ಸೆಂಟರ್ ಹೆಸರು. ಆದಿತ್ಯ ಇಟ್ ಮೀನ್ಸ್ ಮಗಾರಿವ. ಓ, ಇವ್ರ ಹೆಸರು ಮೇಲೆ ಐತೆ ಮಗಾರಿವ. ಆಮೇಲೆ ಇದ್ರದ ಇದು ಹೇಳ್ರಿ ಅಡ್ರೆಸ್. ಸರ ಗದಗ ರೀ, ನ್ಯೂ ಬಸ್ ಸ್ಟ್ಯಾಂಡ್, ಮುಂಡ್ರಿಗಿ ರೋಡ್, ಅಪೋಸಿಟ್ TC ಕಾಲೇಜ್, ಎಸ್ ಇಂಜಿನಿಯರಿಂಗ್ ಕಾಲೇಜ್ ಅಪೋಸಿಟ್. ಇಡ್ಲಿ ವಡ ಅಂದ್ರೆ ಒಂದ್ ಟಿಪ್. ನಿಮ್ಮ ಹುಬ್ಳಿ ಒಳಗ ಇವ್ ಸ್ವಾತಿ ಅದಾರಲ್ಲ, ಸ್ವಾತಿ ಆ ಟೈಪ್ ನೋಡಿದ್ದು ಡಿಪ್ ಇಡ್ಲಿ ವಡ. ಸೊ ಇದು ಪಲಾವಿಗೆ ಅಂದ್ರೆ ಸಪ್ರೇಟ್ ರೀ. ಕರೆಕ್ಟ್. ಸಪ್ರೇಟ್ ರೀ. ಚಲೋ ಮಾಡಿರಿ ನೋಡ್ರಿ. ಬರ್ರಿ ಅವಲಕ್ಕಿ ಒಂದು ಟೇಸ್ಟ್ ನೋಡ್ರಿ ನಮ್ದು. ಬಟ್ ಇನ್ನೊಂದು ಏನ್ ಸ್ಪೆಷಲ್ ಸರ್ ನಮ್ದು ಹೋಟೆಲ್ ನೋಡ್ರಿ, ಉಪ್ಪಿಟ್ಟಿಗೆ ಚಮಚ ಬೇರೆ, ಅವಲಕ್ಕಿಗೆ ಚಮಚ ಬೇರೆ, ಪಲಾವ್ಗೆ ಚಮಚ ಬೇರೆ. ಗುಡ್. ಆಮೇಲೆ ಯಾವ್ದು ಟೇಸ್ಟ್ ಮಿಕ್ಸ್ ಆಗ್ಬೇಕು. ಒಟ್ಟು 5 ರೂಪಾಯಿ ಚೂರ ಕೊಡಿ. ಸಾಂಬಾರಿಗೆ ಚಮಚ ಬೇರೆ, ಪರ್ಟಿಕ್ಯುಲರ್ ಆಗಿ ಎಲ್ಲ ಅವ್ರು. ಈಗ ಒಂದೊಂದು ತವಲಿ ಹೆಂಗಿರ್ತೀರಿ ಸಿಸ್ಟಮ್ ಒಂದ ಚಮಚಲೆ ಎಲ್ಲ ಹಾಕ್ಬಿಡೋದು. ಸೊ ಇದಕ್ಕೆ ಇದೇನ್ ಕೊಡ್ತೀರಿ ಬಾಜು? ಸರ್ ಸಾಂಬಾರ್ ಇದೆ, ಕೊಬ್ಬರಿ ಚಟ್ನಿ, ಇದು ಕಾಂಬಿನೇಷನ್ ಬಾರಿ. ಇದು ಏನೈತಲ್ರಿ, ಅವಲಕ್ಕಿ ಸಾಂಬಾರು ತಿನ್ನೋದು ಭಾಳ ಅರೇ ರೀ ಮಂದಿ. ಹೌದು, ಕೊಡಂಗಿಲ್ಲ. ಅಂಗಡಿಯಾಗ ಹೋಗೋದು ಹಾಯೆಸ್ಟ್ ಅವಲಕ್ಕಿ ಸಾಂಬಾರು. ಓಹೋ, ಚಲೋ ಐತಿ. ನಿಮ್ಮ ಅಂಗಡಿ ಎಷ್ಟೊತ್ತಿಂದ ಎಷ್ಟೊತ್ತು ಮಟ ಇರ್ತೈತ್ರಿ? ಬೆಳಗ್ಗೆ 7:30ಗೆ ಓಪನ್ ಮಾಡ್ತೀವಿ. ಸೊ ಸಾಯಂಕಾಲ 3:30 ಮಟ. ಯಾವ್ಯಾವ ಐಟಮ್ ಎಷ್ಟಕ್ಕೆ ಸಿಗ್ತಾವ್ರಿ? ಸರ್ ಬೆಳಿಗ್ಗೆ ಮಾತ್ರ ಬಂದ್ ಕೋನ ಉಪ್ಪಿಟ್ಟಿರ್ತಿ ಸರ್. ಫಸ್ಟ್ ಬಂದ್ ಕೋನ ಓಪನಿಂಗ್ ಉಪ್ಪಿಟ್ಟು, ಆಫ್ಟರ್ ಅವಲಕ್ಕಿ ಪಲಾವ್ ರೆಡಿ ಆಗತ್ರಿ. ಸೊ ನೆಕ್ಸ್ಟ್ ನಾ ಬರ್ತೀನಿ, ಆಮೇಲೆ ಮಗ ಬಂದಿರ್ತಾನೆ ಫಸ್ಟ್, ಆಮೇಲೆ ನಾ ಬಂದಪ್ಪ ಅಂದ್ರೆ ಇಡ್ಲಿ ವಡ. ಇಡ್ಲಿ ನೀವು ಮಾಡ್ತೀರಿ? ಇಡ್ಲಿ ವಡ ಎಲ್ಲ ಇಲ್ಲ. ಓಕೆ, ಎಲ್ಲ ಇಡ್ಲಿ ವಡ ಹಾಕೋದು ನಾವ್ರಿ. ಆಮೇಲೆ ಇದು ವಡ ಇಟ್ಟು ನಾವು ಹಾಕೋದು. ವಡ ಇಟ್ಟು ಗುಡ್ ಎಲ್ಲ ಮಾಡೋದು ನೋಡ್ರಿ. ಬಟ್ ಇದಕ್ಕೆಲ್ಲ ನಮ್ಗ ಸಪೋರ್ಟ್ ಆಗಿ ನಿಂತವ್ರು ಮೇನ್ 90% ಮದರ್. ಓಕೆ. ಇದಕ್ಕೆಲ್ಲ ಏನ್ ಅವ್ರ ರೀ. ನಾವ್ ಈಗ ಡಿಸ್ಪ್ಲೇ ಆ ಮಾತು ಬೇರೆ, ಬಟ್ ಇದಕ್ಕೆಲ್ಲ ಇಷ್ಟು ಸಪೋರ್ಟ್ ಮಾಡಕ್ ಕಾರಣ ಇದೆಲ್ಲ ನಮ್ಗೆ ಕಲ್ಸಿದ್ದ ನಿಮ್ಮ ತಾಯಿ. ಆಮೇಲೆ ಅವರೆಲ್ಲ ರೆಸಿಪಿ ಎಲ್ಲ ಮಾಡ್ಕೊಡೋದು ಎಲ್ಲ ಅವ್ರ ಕಲ್ಸ್ಕೊಟ್ಟಿದ್ರಿ? ಎಲ್ಲ ಅವ್ರ ಕಲ್ಸ್ಕೊಟ್ಟಾರ, ಅವರಿಂದನೇ ರೀ ಎಲ್ಲ. ಅವ್ರಿಂತ ನೀವು ಕಲ್ತಿರಂಗ. ಅವ್ರದ್ದು ಏನೇನು ಕೈ ಗುಣ ನೀವು ಅವಲಕ್ಕಿ ಗೊತ್ತಾಗುತ್ತೆ. ಅಮೇಜಿಂಗ್ ರೀ ಅವ್ರ ಕೈ. ಅದು ಅವಲಕ್ಕಿ ನೀವು ಮಾಡ್ಕೊಂಡ್ ಬರ್ತೀರಿ, ತಾಯಿ ಅವ್ರು ಮಾಡ್ತಾರ್ರಿ? ಇಬ್ರು ಕೂಡ ರೀ. ಈಗ ಹೌದ್ರಿ, ಈಗ ನಮ್ಗೆಲ್ಲ ಟ್ರೈನ್ ಮಾಡ್ಬಿಟ್ಟಾರ, ನಮಗೆಲ್ಲ ಕಲಿಸ್ಕೊಟ್ಟಾರ ಅಷ್ಟು ಮಾಡ್ತೀವ್ರಿ ಅವ್ರು ಕೂಡ. ಬಟ್ ಅವ್ರಿಗೆ ಈಗ 70 ಅಬೌವ್ ಇರ್ಬೋದು ಏಜ್. ಹೌದಾ? ಇವತ್ತಿಗೂ ಸರ್ ನಮ್ಮ ಮನ್ಯಾಗ ಹೇಳೋದು ಫಸ್ಟ್ ಅವ್ರ ರೀ. ನಾವು ನೋಡಿದ್ರ ಹೆಂಗ್ ಈಗ ನಾವು ದೌಡ್ ಹೇಳ್ಬೇಕು, ನಮ್ಗೆ ಹುಮ್ಮಸ್ ಇರಬೇಕು. ಇಲ್ಲ ಸರ್, ಫಸ್ಟ್ ನಮ್ಮ ಮನ್ಯಾಗ ನಾವು 5 ಮಂದಿ ಇದೇವಲ್ರಿ, 5 ಮಂದಿ ಒಳಗೆ ಫುಲ್ ಆಕ್ಟಿವ್ ನಮ್ಮ ಮದರ್ ರೀ. ಅವರ ಆಕ್ಟಿವ್ ಸಿಕ್ಕಾಪಡಿ ಸರ್. ಅವರೆದ್ದೆಲ್ಲ ರೆಡಿ ಇಟ್ಟಿರ್ತಾರೆ. ಮತ್ತೆ ನಾನು ನಮ್ಮ ಮಿಸ್ಸಸ್ ಅಷ್ಟೋರ್ ಜೊತೆ ಕೈ ಕೊಡ್ತೀವಿ. ಆಮೇಲೆ 7-7ವರೆಗೆ ಯಾಕೆ ನಾವು ಸರ್ ಮನ್ಯಾಗಿಂದ ತರ್ತೀವಿ ಅಂದ್ರೆ ಸರ್, ಇದು ಫುಟ್ಪಾತ್ ಅಂಗಡಿ. ಫುಟ್ಪಾತ್. ಆಮೇಲೆ ನಮಗೆ ಇಲ್ಲೇ ಫೆಸಿಲಿಟಿ ಕರೆಂಟ್ ಇರಲ್ಲ. ನಾವ್ ಏನಾರ ಮಾಡಿವಿ ಅಂದ್ರೆ ಗೌರ್ಮೆಂಟ್ ಜಾಗ ಇರುತ್ತೆ. ಸೊ ಏನು ಒಂದು ಹುಡುಗರಿಗೆ ಅನುಕೂಲ, ನಮಗೊಂದು ಜೀವನಕ್ಕೆ ದಾರಿ. ಹುಡುಗರಿಗೊಂದು ಅನುಕೂಲ, ನಮ್ಗ ಜೀವನಕ್ಕೆ ದಾರಿ. ಸೊ ನಾವಿಲ್ಲಿ ಬಿಫೋರ್ ಚಲೋ ಮಾಡಿದಾಗ ರೀ 5 ರೂಪಾಯಿಗೆ ನಾಷ್ಟ ಕೊಡ್ತೀನಿ. ಯಾವಾಗ್ರಿ ಅದು? 10 ವರ್ಷದಿಂದ 16-17ರಾಗ ರೀ 5 ರೂಪಾಯಿ ನಾಷ್ಟ, ಶಿರಾ 5 ರೂಪಾಯಿ, ಉಪ್ಪಿಟ್ಟು 5 ರೂಪಾಯಿ. ಈಗ ರೀಸೆಂಟ್ಲಿ ನಮ್ದು ನಾಷ್ಟ ಆಗಿದೆ ಚೀಪಲ್ಲ. ನೀವು ಬೇಕಾದ್ರೆ ಕೇಳ್ಬೋದು ನೀವು ಇಲ್ಲಿ. ಎಷ್ಟು ಇದೆ ಅವಲಕ್ಕಿಗ? ಈಗ ಇದು 25 ಮಾಡಿವ್ರಿ. ಮೊದ್ಲು ಎಷ್ಟಿತ್ರಿ? ಮೊದ್ಲು 5 ರೂಪಾಯಿ ಸಿಗ್ತಿದ್ರಿ. 5 ರೂಪಾಯಿ ಎಲ್ಲಾರು ಅದನ್ನ ನೋಡ್ರಿ. ಇಲ್ಲಿ ಸಿದ್ದಣ್ಣ ಭಾಳ ಚೀಪ್ನ್ಯಾಗ ಕೊಡ್ದಾಗ. ಚೀಪ್ನ್ಯಾಗ ಕೊಡೋದಂತ ಸರ್ ಒಂದೇನು ನಮ್ಮ ಮೆಂಟಾಲಿಟಿ, ನಮ್ಮ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್.
ನಾವು ಚೀಪಾಗಿ ಕೊಡ್ತೀವಿ, ನಾವು ಪ್ಲಾಸ್ಟಿಕ್ ಕೊಡ್ತೀವಿ ಇಲ್ಲ. ನಂದು ಪರ್ಸನಲಿ ಎಕ್ಸ್ಪೀರಿಯನ್ಸ್ ಅದನ್ನ ತಗೊಂಡು ಮೂವ್ ಮಾಡಕತ್ತೀನಿ ಹೊರತಾರ. ಇನ್ನೊಬ್ರು ನೋಡಿ ಮಾಡ್ಬೇಕು, ನಮ್ಮ ಸ್ವಂತ ಮಾಡ್ಬೇಕು. ನನ್ನ ಎಕ್ಸ್ಪೀರಿಯನ್ಸ್ ಸ್ಟೂಡೆಂಟಿಗೆ ಕಲಿ ಮುಂದಾಗ ಏನು ಸಮಸ್ಯೆಗಳು ಇರ್ತಾವ ನಾನು ಅನುಭವಿಸೇನ್ರಿ ಅದ್ರ. ಹಂಗಂತೇಳಿ ನಾವು 5 ರೂಪಾಯಿ ಕೊಡ್ತಾರ ಕೂಡ ಯಾಕೆ ಇಲ್ಲ ಸರ್. ಅಂದು ಏನು ವರ್ಕ್ ಐತಿ ನಾನು ನೀಟೇ ಇರ್ತೇನೆ, ಹೊಡೆದು ಬಿಡು ಮ್ಯಾಗ ಇರ್ತೇನೆ. ಕರೆಕ್ಟ್ ಹೌದಲ್ರಿ. ನನ್ನ ಪರ್ಸನಲ್ ನಾವು ಶನಿವಾರಕ್ಕೊಮ್ಮೆ ಅಷ್ಟೇ ನಮಗೆ ನಾಷ್ಟ ಮಾಡಕ್ಕೆ ಮನ್ಯಾಗ ಅಲವ್ ಇತ್ತು ಅವಾಗ. ನಾವು ಕಲಿ ಮುಂದಾಗ 90 ಒಳಗೆ ಹೌದು ಒಂದು ದ್ವಾಸಿಗೆ ಅವಾಗ 2 ರೂಪಾಯಿ ಇತ್ತು ರೀ. ಆ 2 ರೂಪಾಯಿ ದ್ವಾಸಿ ತಿನ್ನಾಕ ವಾರಕ್ಕೊಮ್ಮೆ ಡೈಲಿ 10 ಪೈಸೆ ಕೂಡ್ಸ್ಬೇಕು ನಾವು. ಸೊ ಅಂತ ಅದೆಲ್ಲ ಐತ್ರಿ ತಲೆಗೆ ಇನ್ನೂ ಹಂಗೈತಿ. ಅದ ಇಲ್ಲಿ ಮೂವ್ ಆಗತ್ತದ ಅಷ್ಟೇ ರೀ. ಮತ್ತೆ ಇದ್ರಾಗ ಏನು ಜಾಸ್ತಿ ಅಡಿಷನಲ್ ಏನಿಲ್ಲ. ಬೇರೆ ನೋವು ಮಾಡಿ ಪಾಡಿ ಇಲ್ಲ. ಓನ್ ಎಕ್ಸ್ಪೀರಿಯನ್ಸ್ ಎಲ್ಲ ಇದು. ಓನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಅದೇ ರೀ. ಓನ್ ಹೆಸರು ಮಾತಾಡ್ತೀರಿ, ಯಾರು ಏನು ಕಲಿಸ್ಕೊಟ್ಟಿದ್ದಿಲ್ಲ. ಬಟ್ ನಮ್ಮ ತಾಯಾರ ಆಶೀರ್ವಾದ ಭಾಳ ಮೇನ್ ಅದೇ ಇಂಪಾರ್ಟೆಂಟ್. ಎಸ್ ಅದೇ ಅವಲಕ್ಕಿ ಬಾಬಾ ಸಾಂಬಾರ್ ಜೊತೆ ಫಸ್ಟ್ ಟೈಮ್ ತಿಂದಿನಿ. ಭಾರಿ ಕಾಂಬಿನೇಷನ್ ಐತಿ. ಸೊ ಡೈಲಿ ತಿನ್ನಕ್ಕೆ ಎಷ್ಟು ಮಸಾಲೆ ಹಾಕಿರ್ಬೇಕಲ್ಲ ಅಷ್ಟು ಕರೆಕ್ಟಾಗಿ ಮಸಾಲೆ ಹಾಕ್ಯಾರಿ. ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಒಂದು ಟಿಫಿನ್ ಸೆಂಟರ್ ರೀ ಇದು. ಭಾರಿ ಐತ್ರಿ ಅಣ್ಣ ಕಾಂಬಿನೇಷನ್. ಸಾಂಬಾರ್ನಾಗ ಏನೇನು ಹಾಕ್ತೀರಿ? ರೆಗ್ಯುಲರ್ ಒಗ್ಗರಣೆ ಕೊಡು ಮುಂದಾಗ ನಾರ್ಮಲ್ ರೀ. ಎಲ್ಲರೂ ಹೆಂಗೆ ಒಗ್ಗರಣೆ ಅದ ಇರ್ತಾರೆ. ನಾವು ಅದಕ್ಕೆ ಏನು ಮಾಡ್ತೀವಿ ಮುಂದೊಂದಿಟ್ಟು ಸ್ವಲ್ಪ ದಾಲ್ಚಿನ್ನಿ, ಏಲಕ್ಕಿ, ಲವಂಗ, ಆಮೇಲೆ ಮೆಣಸು, ಬೆಳ್ಳುಳ್ಳಿ, ಅಲ್ಲ ಗರಂ ಮಸಾಲ ನೀವು ಮಾಡ್ಕೊಂತೀರಿ ಮನಿನಾಗ? ಹೌದು ಹೌದು. ಈಗ ಇವೆಲ್ಲ ನಾವು ಡೈರೆಕ್ಟ್ ಕೊಡಿದ್ರು. ನೀವು ಅದ್ರಾಗ ನೋಡಿದ್ರೆ ಅಬ್ಸರ್ವ್ ಮಾಡಿದ್ರು ನಿಮಗೆ ಸಿಗುತ್ತೆ. ಕ್ಲೋಸ್ ಅಪ್ ತೋರಿಸಿ. ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕಾಣುತ್ತದೆ ಸರ್. ಎಷ್ಟೋ ಮಂದಿ ಗೊತ್ತಿಲ್ಲ, ಕೆಲವೊಂದು ಮಸಾಲೆ ತಿನ್ನಬಾರ್ದು, ಆಸಿಡಿಟಿ ಅವು. ಹೌದೌದು. ಕೆಲವೊಂದು ಮಸಾಲೆ ಅದಾವ ಸರ್, ದೇಹಕ್ಕೆ ಅವಶ್ಯಕತೆ ಇದೆ. ನಾವು ಓದಲ್ರಿ, ಈಗಿನ ಮಂದಿ ಓದಲ್ಲ. ಕೆಲವು ತೋಲಿ ಎಲ್ಲಿ ಹಳೆ ಬುಕ್ ನೀವು ಲೈಬ್ರರಿ ಒಳಗಾರ ಅಲ್ಲಿ ಪರ್ಸ್ನಲಿ ಮನ್ಯಾಗ ಯಾರು ಹಿರಿಯರಿದ್ರು ಕೇಳಿದ್ರೆ ಗೊತ್ತಾಗತ್ತೆ. ಲವಂಗ ತಿಂದ್ರೆ ಏನು ಬೆನಿಫಿಟ್ ಐತಿ, ದಾಲ್ಚಿನ್ನಿ ತಿಂದ್ರೆ ಏನು ಬೆನಿಫಿಟ್ ಐತಿ, ಸೊ ಅಲ್ಲ ಬೆಳ್ಳುಳ್ಳಿ ಯೂಸ್ ಮಾಡಿ ನಾವು ತಿನ್ನೋದ್ರಿಂದ ಏನು ಬೆನಿಫಿಟ್ಸ್ ಐತಿ ಯಾರಿಗೆ ಗೊತ್ತಿರಲ್ರಿ. ಸುಮ್ಮ ಮಸಾಲೆ ಪದಾರ್ಥ ತಿನ್ಬಾರ್ದು. ಮಸಾಲೆ ಅಂದ್ರೆ ಹೆಂಗ್ ಸರ, ಕ್ಲೀನ್ ಎಲ್ಲಿ ಇರಂಗಿಲ್ಲ, ಮಳ್ಳ ರಿಪೀಟ್ ಅದ ಎಲ್ಲಿ ಬಾಯ್ಲ್ ಹಾಕಿರ್ತದೆ ಅಲ್ಲಿ ಏನು ಫ್ರೆಶ್ ಏನಿರುತ್ತಲ್ರಿ. ಈ ಎಲ್ಲ ಇನ್ಕ್ಲೂಡಿಂಗ್ ಇದು ಭಾಳ ತಿನ್ನೋದ್ರಿಂದ ಚಲೋ ಹೆಲ್ತಿಗೆ. ಹೌದು, ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ಈಗ ನೋಡ್ರಿ ನಮಗೆ 79 ನಮ್ದು ಬರ್ತಿದ್ರಿ. ಈಗ ನಮ್ಗೆ ಎಷ್ಟು 47 48 ಮಗ 18 ವಯಸ್ಸು ಅವಂಗ. ಈಗ ನಮ್ಮ ಹೆಲ್ತ್ ನೋಡಿದ್ರೆ ಗೊತ್ತಾಗ್ಬೇಕು ನಿಮ್ಗೆ. ನೀವು ಸಣ್ಣವ್ರ ಅನಿಸ್ತೀರ. ಈಗ ನಮ್ಮ ಹೆಲ್ತ್ ನೋಡಿದ್ರೆ ಅನ್ಸ್ಬೇಕು. ನಾವು ತಿನ್ನೋದು ಇದಾರೆ ಮುಂಜಾನೆ ಚಂಚನ ನಾವು ಇಲ್ಲೇ ಇರ್ತೀವಲ್ಲ, 2 ಹೊತ್ತು ಇದೆ ನಮ್ದು. ಏನು ನಮ್ಮ ಹೆಲ್ತ್ ನೋಡ್ರಿ, ಮಜ್ಜಿಲ್ಲ ಏನಿಲ್ಲ, ನಾರ್ಮಲ್ ಇದೇವಿ. ಡೈಲಿ 8 ಅವರ್ ಇಲ್ಲಿ ನಿಂದಿರ್ತೇನೆ. ಒಂದಿನ ಕಾಲು ನೋವು ಇಲ್ಲ, ಕೈ ನೋವು ಇಲ್ಲ, ತಲೆ ನೋವು ಇಲ್ಲ. ನಮ್ಮ ಅಂಗಡಿಯಾಗ ತಿಂತೇವೆ, ಬೆಳಿಗ್ಗೆ ಮಧ್ಯಾಹ್ನ ಇಲ್ಲೇ ತಿಂತೇವಿ. ಆಯಿಲ್ ಫುಡ್ ತಿನ್ಬಾರ್ದು ಅಂತಾರ. ನಾನು ಎಲ್ಲೇ ಒಂದು ತೋಲೆ ಕೇಳಿದ್ರಿ ಆಯಿಲ್ ಫುಡ್ ಅಂದ್ರೆ ಹೆಂಗ್ ಸರ, ಕೆಲವೊಂದು ಆಯಿಲ್ ಐತ್ರಿ ಅದು ಅವಶ್ಯಕತೆ ಐತಿ ಹೆಲ್ತಿಗೆ. ಹೌದು. ಎಕ್ಸೆಪ್ಟ್ ಸೂರ್ಪಾನ. ಈ ಸೂರ್ಪಾನ ಮಾರಕ್ ಕೊಡ್ತಾರೆ 5 ರೂಪಾಯಿ ಒಂದು ಚೀಟ್. ಮತ್ತೆ ಅದ್ರದ ಏನೇ ರೆಡಿ ಆಗುತ್ತೆ, ಅದನ್ನ ತಿಂದ್ರೆ ಎಷ್ಟು ಹೆಲ್ತಿಗೆ ಒಳ್ಳೆ. ಹೌದು, ಬೋನ್ಸಿಗೆ ಭಾಳ ಅದಾವ್ರಿ, ಅವಶ್ಯಕತೆ ಅದಾವ, ಎಲ್ಲವೂ ಹೆಲ್ತಿಗೆ ಅವಶ್ಯಕತೆ ಅದಾವ. ಹೌದು. ಬಟ್ ತಿನ್ನು ಮುಂದಾಗ ಏನೈತೆ ಅಂದ್ರೆ ಕ್ಲೀನ್ ಐತಿ, ಆಮೇಲೆ ಕ್ವಾಲಿಟಿ ಐತಿ, ಟಿಕೆಟ್ ತಿನ್ಬಿಡು. ಮಸ್ತ್ ಐತಿ ಕಾಂಬಿನೇಷನ್. ಮನುಷ್ಯನ ಶರೀರಕ್ಕೆ ಎಲ್ಲ ಅವಶ್ಯಕತೆ ಐತ್ರಿ ಸರ್. ಹೌದ್ರಿ, ಎಲ್ಲದ ಅವಶ್ಯಕತೆ ಬೇಕಾ. ಸುಮ್ಮ ಮನ್ಯಾಗ ರಿಸ್ಟ್ರಿಕ್ಷನ್ ಆಗ್ತಾರ, ಅದನ್ನ ತಿನ್ಬೇಡ ಇದನ್ನ ತಿನ್. ಕೆಲವೊಂದು ನಮ್ಮ ಮನ್ಯಾಗ ಇಲ್ಲ ನೋಡ್ರಿ. ನಮ್ಮ ಮನ್ಯಾಗ ನಮ್ಮ ಮಗಗೆ, ನಮ್ಮ ಮನ್ಯಾಗ ನಮ್ಮ ಮಿಸಸ್ಸಿಗೆ, ನಮ್ಮ ತಾಯರಿಗೆ, ನಮ್ಮ ಮಗಳಿಗೆ ಒಳ್ಳೆ ಎಲ್ಲಾ ತಿನ್ರಿ. ಯಾಕೆ ಎಲ್ಲ ನಾವು ರೆಡಿ ಮಾಡಿದೇವಿ, ಎಲ್ಲ ನಮ್ಗೆ ಗೊತ್ತು. ಏನ್ ಇದನ್ನ ತಿನ್ಬೇಡ ಇಲ್ರಿ. ಬಜ್ಜು ಬರ್ತಾ ಎಲ್ಲ ಸುಳ್ರಿ. ಎಲ್ಲದ ಅವಶ್ಯಕತೆ ಇದೆ ಹೆಲ್ತಿಗೆ. ಬಟ್ ಅದು ತಿನ್ನು ವಿಧಾನ, ತಿನ್ನು ಪದ್ಧತಿ, ಹಂಗೆಲ್ಲ ಭಾಳ ಇಂಪಾರ್ಟೆಂಟ್. ಇದು ನೋಡ್ರಿ ಆಯುರ್ವೇದಿಕ್ ಏನ್ರಿ ಡೈಜೆಷನ್ ಅಲ್ಲ ಸರ್. ಮಸಲ್ಸ್ ಜಾಯಿಂಟ್ ಪೇನ್ ಇರ್ತಾವಲ್ರಿ, ಅದು ಎದಕ್ ಬರ್ತಂದ್ರೆ ಇಲ್ಲಿ ಡ್ರೈ ಆದಾಗ ಬರ್ತದೆ. ನಾವು ಅದನ್ನು ಡೈಲಿ 1-2 ಬಾಯ್ ಸುತ್ತಿರ್ಬೋದು. ಏನದು ಹುಂಚಿಕಪ್ಪ, ಕಾಡು ಹುಂಚಿಕಪ್ಪ. ಒಂದು 20 ರೂಪಾಯಿ ಕೊಟ್ಟು ತಗೊಂಡ ಕೊಡ್ತಾನೆ ಸೆಂಟ್ರಲ್ಲಪ್ಪ. ಅದು ಕರ್ಗಾಗಿಲ್ಲ ಅಂದ್ರೆ ರೋಸ್ಟ್ ಮಾಡಿಲ್ಲ ಅದನ್ನ. ಏನ್ ಮಾಡಲ್ಲ ಸರ್, ಹಂಗ ಹಸಿದ ಗಿಡದಾಗಿಂದ ಹರ್ಕೊಂಡ್ ಬಂದಿರಿ. ಅವು ಮೆತ್ತಗಿರ್ತಾವಲ್ಲ, ಅವು ಕಾಯಿ ಕಡಕಿರ್ತವೆ. ಅದನ್ನ ತಿಂದು ಹಂಗ ಇದು ಮಾಡ್ಬಿಡ್ತೀರಿ. ನಾ ಕೇಳಿನಿ. ಹೌದು, ಇದು ಗಟ್ಟ ಆಗ್ತಾವ ಬೋನ್ಸ್ ಅಂತ. ಇಂಥವೆಲ್ಲ ಮಾಡ್ಬೇಕ್ರಿ, ಯಾರಿಗೆ ಗೊತ್ತಿವಲ್ಲ. ಹಳೆ ಕಾಲದ್ದೆಲ್ಲ ನೆನಪಾರ್ಬಿಟ್ಟಾರ ಈಗ ಜನ. ನಾವು ರನ್ನಿಂಗ್ ಕರೆಕ್ಟ್ 48 ರನ್ನಿಂಗ್ ರೀ. ಈಗ ನೋಡಿದ್ರೆ ಅನ್ಸ್ಲಿಲ್ಲ ನಂಗೆ ಖರೆ. ಈಗ ಹೋಟೆಲ್ ಸೆಂಟರ್ದವ್ರಿಗೆ ಹೆಲ್ತ್ ಬಗ್ಗೆ ಇಷ್ಟು ನಾಲೆಜ್ ಇತ್ತಂದ್ರೆ ಅದನ್ನ ಊಟದ್ನಾಗೂ ಅಡುಗೆನಾಗೂ ಅಳವಡಿಸ್ಕೊಂತಾರ್ರಿ. ಅದ ಇಂಪಾರ್ಟೆಂಟ್. ಅಷ್ಟು ನಾಲೆಜ್ ಇದ್ದವರು ಎಲ್ಲಿರ್ತಾರೆ ಹೇಳ್ರಿ? ಈಗ ಬರೀ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಅಡ್ಡಾಡ್ತಿರ್ತಾರೆ. ಆದ್ರೆ ಹೋಟೆಲ್ ಯಾರು ನಡೆಸ್ತಿರ್ತಾರಲ್ಲ ಅವ್ರಿಗೆ ಒಳ್ಳೆ ನಾಲೆಜ್ ಇತ್ತಂದ್ರೆ
ಅದ್ರ ಬೆನಿಫಿಟ್ಸು ಅಲ್ಲಿ ಯಾರ್ಯಾರು ಬಂದು ತಿಂತಾರಲ್ಲ ಅವ್ರಿಗೂ ಪಾಸ್ ಆನ್ ಆಗ್ತೈತೆ ರೀ. ಅದು ಇಂಪಾರ್ಟೆಂಟ್. ಈಗಿನ ಕಾಲದಾಗ ಹೋಟೆಲ್ ಬಿಸ್ನೆಸ್ ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ಬರೀ ಲಾಭ ಮಾಡ್ಕೊಳೋದು. ಬಟ್ ಲಾಭ ಬಿಟ್ಟು ಅವರ ಹೆಲ್ತ್ ಬಗ್ಗೆನೂ ವಿಚಾರ ಮಾಡ್ಬೇಕಲ್ಲ, ಆ ರೀತಿ ಇವರು ವಿಚಾರ ಮಾಡಿ ಇಲ್ಲಿ ಅಡುಗೆ ಮಾಡ್ತಾರೆ. ಅದು ಭಾಳ ಲೈಕ್ ಅದು ನನಗೆ ಕನ್ಸೆಪ್ಟ್. ಸಾಂಬಾರ್ ಜೊತೆ ಅವಲಕ್ಕಿ ಫಸ್ಟ್ ಟೈಮ್ ತಿನ್ನೋಂತೀನಿ, ಭಾರಿ ಮಜಾ ಆಯ್ತು ನೋಡ್ರಿ. ಚಟ್ನಿ ಅವಲಕ್ಕಿ, ಅವಲಕ್ಕಿನಾಗ ಕರೆಕ್ಟಾಗಿ ಉಳ್ಳಾಗಡ್ಡಿ ಹಾಕ್ಯಾರ, ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಯಾರ, ಭಾಳ ಅತಿಪರಿ ಖಾರನೂ ಇಲ್ಲ. ಡೈಲಿ ನೀವು ಈಸಿಲಿ ತಿನ್ಬೋದು, ಹೊಟ್ಟೆಗೆ ತ್ರಾಸು ಆಗಿಲ್ಲ, ಆ ಥರ ಟೇಸ್ಟ್ ಐತ್ರಿ. ಅದಕ್ಕೆ ಇಲ್ಲಿ ಹುಡುಗರು ರೆಗ್ಯುಲರ್ಲಿ ಬಂದು ಇಲ್ಲೇ ತಿಂತಾರಂತ ಹೇಳಿ ಹೇಳ್ತಾರೆ. ನಮಸ್ಕಾರ ರೀ, ತಮ್ಮ ಹೆಸರು ರೀ? ಶಿವರಾಜ್ ಅಂತ ಹೇಳ್ರಿ. ಎಷ್ಟು ದಿನ ಹತ್ರ ಬರೋಂತ್ರಿ ರೀ ಇಲ್ಲಿ? ಭಾಳ ದಿನ ಸರ್, ಅಂದ್ರೆ ಇಲ್ಲೇ ಇದೈತಲ್ಲ ನಾವು ರೆಗ್ಯುಲರ್ ಇಲ್ಲ. ಹೌದ್ರಿ, ನಿಮ್ಗೆ ಇಲ್ಲಿದ ಭಾಳ ಪಸಂದ್ ಆಗಿರುವಂಥ ಐಟಮ್ ಯಾವ್ದ್ರಿ? ಎಲ್ಲ ರೀ, ಎಲ್ಲ ತಿಂತೀರಿ? ಕಾಯಂ ಅಂದ್ರೆ ಭಾಳ ಇಷ್ಟ. ಅವಲಕ್ಕಿ ಭಾಳ ಬೇಕಲ್ಲ, ಸಾಂಬಾರ್ ಟೇಸ್ಟ್ ಯಾರು ಬೇರೆ ಕಡೆ ಕೊಡಂಗಿಲ್ಲ. ಇಲ್ಲಿ ಯಾರು ಸರೌಂಡಿಂಗ್ ಯಾರು ಇವ್ರ ಹಂಗೆ ಯಾರು ಇದೆ, ಹಂಗ ನಾವೆಲ್ಲ ರೆಗ್ಯುಲರ್ ಇರ್ತೀವಿ. ನಿಮ್ಗೆ ಏನ್ ಪಸಂದ್ ರೀ ಇಲ್ಲಿದೆ ಈ ಅಂಗಡಿದಂದ್ರೆ? ಇಡ್ಲಿ ವಡ ಅವಲಕ್ಕಿ. ಇಡ್ಲಿ ವಡ ಅವಲಕ್ಕಿ ರೆಗ್ಯುಲರ್ ತಿಂತೀರಿ? ಪಲಾವ್ ಒಂದು ಲೈಕ್ ಪಲಾವ್ ಒಂದು ಫಿಕ್ಸ್ ರೀ. ಪಲಾವ್ ಯಾವ ಟೈಮಿಗೆ ಸಿಗ್ತೈತ್ರಿ? ಬೆಳಗ್ಗೆ ಚಲೋ ಸರ್ ಪಲಾವ್. ಹೌದಾ? 7:30 8 ಗಂಟೆಯಿಂದ ಪಲಾವ್ ಚಲೋ ರೀ. ಮಧ್ಯಾಹ್ನ 3:30 ಮಟ ಇರ್ತದೆ. ಹಾ, ಬಟ್ 2 ಮತ್ತೆ ಹೊಸದು ಬರ್ತದೆ ಸ್ಟಾಕ್. ಒಂದು ಕಾನ್ಸೆಪ್ಟ್ ಹೆಂಗಿರುತ್ತೆ ಸರ್ ನಂದಿಲ್ಲೇ, ಇವತ್ತಿಂದ ಯಾವ ದಿನ ಐತಿ? ಶನಿವಾರ. ಈ ಲೈನ್ ಹೆಂಗ್ ಐತಿ ಇಲ್ಲೇ, ಅದು ನಂಗ ಪ್ರಿಪೇರ್ ಇರ್ತೇನೆ. ಶನಿವಾರ ದಿನ, ಶನಿವಾರ, ಫ್ರೈಡೆ, ಇಲ್ಲಿ ಒಂದೊಂದು ಈಗ ದಿನ ಒಂದೊಂದು ದಿನ ವ್ಯಾಪಾರ ಬೇರೆ ಇರ್ತದ್ರಿ. ಹೌದೌದು, ಕರೆಕ್ಟ್. ರೆಗ್ಯುಲರ್ ಒಂದೇ ಟೈಪ್ ಇರೋದಿಲ್ಲ. ಹೌದು. ನಾ ಏನ್ ಮಾಡ್ತೇನ್ರಿ, ಇವತ್ತು ಏನೈತಿ ಇವತ್ತು ಇಷ್ಟ ಈ ಮಂದಿ ಬ್ಯಾಂಕ್ ಸುಟ್ಟಿ ಅದಾವ, ಸೊ ಈ ಐಟಮ್ ಇಷ್ಟ. ಬಟ್ ಒನ್ ಐಟಮ್ ನಂದು 1.5-2 ತಾಸು ಒಳಗೆ ಖಾಲಿ ಮಾಡ್ಬಿಡುವಂಗ ಒಂದು ಪ್ಲಾನ್ ಮಾಡಿರ್ತೇನ್ರ ರೆಗ್ಯುಲರ್. ಬ್ಯಾಂಕ್ ಸುಟ್ಟಿ ಇದ್ದಾಗ ಏನ್ ಕೊಡ್ತೀರಿ ನೀವು ಅವತ್ತು? ಅಂದ್ರೆ ಸರ್ ಅವಾಗ ಬರೀ ಇಡ್ಲಿ ವಡ ಅಷ್ಟೇ ಇಟ್ಟಿರ್ತೇನೆ. ಓಕೆ. ಅದರ್ಸ್ ಇವು ಎಲ್ಲೋ ಭಾಳ ಮಾಡಕ್ ಹೋಗಲ್ರಿ. ಆಮೇಲೆ ಕಾಲೇಜ್ ಸುಟ್ಟಿ ಇದ್ದಾಗ ಫಸ್ಟ್ ಇಡ್ಲಿ ವಡ ಮಾಡ್ತೇನ್ರಿ. ಕಾಲೇಜೆಲ್ಲ ಸುಟ್ಟಿ ಇದ್ದಾಗ ಫಸ್ಟ್ ಇಡ್ಲಿ ವಡ ಇವೆಲ್ಲ ಇರಲ್ರಿ ಅವಾಗ. ಆಮೇಲೆ ಮತ್ತೆ ಇದನ್ನ ತರ್ತೇನ್ರಿ, ಆಮೇಲೆ ಇದನ್ನ ತರ್ತೇನೆ. ಅಂದ್ರೆ ವೇಸ್ಟೇಜ್ ಆಗಂಗಿಲ್ಲ, ಆಗಲ್ರಿ ಒಂಚೂರು. ಅದಂಗ ಪ್ಲಾನ್ ಇರ್ತೇನೆ ನಾನು. ಒಟ್ಟು 1.5 ತಾಸಿಗೆ ಅಥವಾ 2 ತಾಸಿಗೆ ಭಾಳ ಅಂದ್ರ ಐಟಮ್ ಖಾಲಿ ಆಗ್ಬಿಡ್ಬೇಕು. 10 ವರ್ಷ ಅಂದಾಗ ಒಂದ್ ಎಕ್ಸ್ಪೀರಿಯನ್ಸ್ ಇರ್ತೀರಿ ಮನುಷ್ಯ. ಹೌದೌದು. ಸೊ ಅದ ಕಸ್ಟಮರ್ ಬಗ್ಗೆ ಎಲ್ಲ ತಿಳ್ಕೊಂತೀರಿ. ನಮ್ಮ ಎಕ್ಸ್ಪೀರಿಯನ್ಸ್ ನಮಗ್ ಕ್ಲಿಂತ್ ಇಲ್ಲ. ಹೌದೌದು.